ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಮೂರೇ ದಿನ ಅಸ್ಸಾಮಿನಿಂದ ಮಿಯಾ ಮುಸಲ್ಮಾನರನ್ನ ಓಡಿಸಿ ಬಿಡ್ತೀವಿ. ಅಸ್ಸಾಂ ಸಿಎಂ ಹಿಮಾಂತ ಅವರ ಹೇಳಿಕೆ ಬೆನ್ನಲ್ಲೇ ಈಗ ಅಸ್ಸಾಂನಲ್ಲಿ ಕಟ್ಟರ್ವಾದಿ ನಾಯಕರುಗಳು ಕಾರದ ಪುಡಿ ಇಟ್ಕೊಂಡಂತೆ ಕಿರ್ಚಾಡೋದಕ್ಕೆ ಶುರು ಮಾಡಿದ್ದಾರೆ. ಸಿಎಂ ಹಿಮಾಂತ ಅವರ ಹೇಳಿಕೆಗೆ ಬದ್ರುದ್ದೀನ್ ಅಜ್ಮಲ್ ಅನ್ನುವಂತಹ ಒಬ್ಬ ಸಂಸದ ಸಿಡಿಮಿಡಿಯಾಗಿದ್ದಾನೆ. ಆತ ಹೇಳೋದು 3 ದಿನ ಅಲ್ಲ 300 ವರ್ಷ ಆದ್ರೂ ಕೂಡ ನೀವು ಮಿಯಾ ಮುಸಲ್ಮಾನರನ್ನ ಓಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಿಮಾಂತ ಅವರು ಇಂತಹ ಖಂಡಾತುಂಡವಾದಂತಹ ಮಾತುಗಳನ್ನ ಆಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ. ಮೊದಲಿಂದಲೂ ಕೂಡ ಅವರು ಏಕ್ಮಾರ್ ದೋ ತುಕಡ ಅನ್ನೋ ರೀತಿಯಲ್ಲಿ ಮಾತನಾಡುವಂತಹ ಜಾಯಮಾನದವರು, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಈಗ ಹಿಮಾಂತ ಅವರ ಹೇಳಿಕೆ ಯಾಕೆ ವಿವಾದವನ್ನ ಹುಟ್ಟು ಹಾಕ್ತಾ ಇದೆ, ಯಾಕೆ ಕಟ್ಟರ್ವಾದಿಗಳು ಅವರ ಹೇಳಿಕೆಯನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಅಸ್ಸಾಂನಲ್ಲಿ ತರಕಾರಿ ಬೆಲೆ ಹೆಚ್ಚಾಗೋದಕ್ಕೆ ಅಸ್ಸಾಂ ಸಿಎಂ ಹೇಳೋ ಪ್ರಕಾರ ಮಿಯಾ ಮುಸ್ಲಿಂ ಸಮುದಾಯನೇ ಕಾರಣ ಅಂತ. ಹಿಮಾಂತ ಅವರು ಮಾತನಾಡಿ ಒಂದೊಮ್ಮೆ ಹೇಳಿದ್ರು, ಅಸ್ಸಾಂ ಜನರೇ ತರಕಾರಿ ಮಾರಾಟ ಮಾಡ್ತಾ ಇದ್ರೆ ಯಾವತ್ತೂ ಕೂಡ ಅವರು ತಮ್ಮ ಜನರಿಂದ ಹೆಚ್ಚಿನ ಹಣ ಪಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ತಾವೇ ಖುದ್ದಾಗಿ ಹೋಗಿ ಅಸ್ಸಾಂ ಫ್ಲೈಓವರ್ ಕೆಳಗೆ ವ್ಯಾಪಾರ ಮಾಡುವಂತಹ ಮಿಯಾ ಮುಸ್ಲಿಂ ವ್ಯಾಪಾರಿಗಳನ್ನ ಖಾಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ಅಸ್ಸಾಮಿನ ಜನರಿಗೆ ಉದ್ಯೋಗ ಸಿಗುವಂತಾಗತ್ತೆ ಅಂತಿದ್ದಾರೆ. ಇದಕ್ಕೆ ಎಐಯುಡಿಎಫ್ ನ ಸಂಸದ ಬದ್ರುದ್ದೀನ್ ಅಜ್ಮಲ್ ಮಾತನಾಡಿ, ಅಸ್ಸಾಂ ಸಿಎಂ ಮಿಯಾ ಮುಸ್ಲಿಮರನ್ನ 3 ದಿನಗಳಲ್ಲಿ ಖಾಲಿ ಮಾಡಿಸೋದಾಗಿ ಹೇಳ್ತಿದ್ದಾರಲ್ಲ, ಮಿಯಾ ಮುಸ್ಲಿಮರನ್ನ 3 ದಿನ ಅಲ್ಲ 300 ವರ್ಷ ಆದ್ರೂ ಕೂಡ ಖಾಲಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇನ್ನೊಂದು ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ದಾರೆ. ಹಾಗಿದ್ರೆ ಯಾರು ಈ ಮಿಯಾ ಮುಸ್ಲಿಮರು ಅಂತ ನೋಡೋದಾದ್ರೆ, ಅಸ್ಸಾಮಿನಲ್ಲಿ ಬೆಂಗಾಲಿ ಮಾತನಾಡುವಂತಹ ಮುಸ್ಲಿಮರಿಗೆ ಮಿಯಾ ಮುಸ್ಲಿಂ ಅಂತ ಕರೀತಾರೆ. ಅಂದ್ರೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಬಂದವರನ್ನ ಮಿಯಾ ಮುಸ್ಲಿಂ ಅಂತ ಕರೆಯೋದು. ಚರುವಾ ಮತ್ತು ಪೊಂಪ್ಮುವಾ ಅಂತಾನೂ ಕರೀತಾ ಇದ್ರು. ಇನ್ನು ಹಿಮಾಂತ ಅವರು ಯಾವಾಗ್ಲೂ ಕೂಡ ಹೇಳ್ತಾರೆ, ನಮಗೆ ಈ ಮಿಯಾ ಮುಸ್ಲಿಮರ ವೋಟ್ ಬೇಡ ಅಂತ. 3 ಕೋಟಿ ಆಸುಪಾಸು ಜನಸಂಖ್ಯೆ ಅಸ್ಸಾಮಿನಲ್ಲಿದೆ. ಇದರಲ್ಲಿ 34% ಅಷ್ಟು ಮುಸ್ಲಿಮರಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ 4% ಅಸ್ಸಾಮಿ ಮುಸ್ಲಿಮರಿದ್ರೆ ಉಳಿದಂತೆ ಇನ್ನು 30% ಇರೋದು ಬಾಂಗ್ಲಾದೇಶದಿಂದ ಬಂದಂತಹ ಮುಸಲ್ಮಾನರು. ಹೀಗಾಗಿ ಅಸ್ಸಾಮಿ ಮುಸ್ಲಿಮರಿಗೂ ಈ ವಿಚಾರದಲ್ಲಿ ಬೇಸರ ಇದೆ. ತಾವು ಮೂಲ ನಿವಾಸಿಗಳಾಗಿದ್ರೂ ಕೂಡ ಮಿಯಾ ಮುಸ್ಲಿಮರಿಗಿಂತ ಹೆಚ್ಚು ಬೆಳೆಯೋದಕ್ಕೆ ಆಗಲಿಲ್ಲ ಅನ್ನುವಂತಹ ಒಂದು ಬೇಸರ ಇದೆ. ಯಾಕೆ ಅಂತಂದ್ರೆ ಮಿಯಾ ಮುಸ್ಲಿಮರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡಿಕೊಂಡು ತಮ್ಮದೇ ಆದಂತಹ ಹಿಡಿತವನ್ನ ಸಾಧಿಸಿಕೊಳ್ತಾರೆ ಕಾಲಾನುಕ್ರಮೇಣ. ಮತ್ತು ಜನರಿಗೂ ಕೂಡ ಅಷ್ಟೇ, ದೇಶ ಬಿಟ್ಟು ಹೊರಗಡೆ ಬಂದಾಗ ಸಹಜವಾಗಿ ನಮ್ಮ ದೇಶದಲ್ಲಿರುವಂತಹ ಜನರಿಗೆ ಕರುಣೆ ಜಾಸ್ತಿ, ಕರುಣಾ ಸ್ವಭಾವದವರು. ಅದಕ್ಕಾಗಿ ಹೋಗ್ಲಿ ಪಾಪ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಟಿರ್ತಾರೆ. ಆದರೆ ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡಂಥವರು ಕೊನೆಗೆ ತಮ್ಮದೇ ಹಿಡಿತವನ್ನು ಸಾಧಿಸಿ ಬಿಡ್ತಾರೆ ವ್ಯಾಪಾರ ವಹಿವಾಟಿನಲ್ಲಿ. ಅದರಲ್ಲೂ ಕೂಡ ತರಕಾರಿ ಮಾರಾಟದಲ್ಲಿ ಮಿಯಾ ಮುಸ್ಲಿಮರದ್ದು ಎತ್ತಿದ ಕೈ. ಹೀಗಾಗಿ ಇದರಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ, ಇವ್ರನ್ನ ಹೇಗಾದ್ರೂ ಮಾಡಿ ಓಡಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅಸ್ಸಾಮಿನ ಸಿಎಂ ಮಾತನಾಡಿರೋದು. ಆದರೆ ಅಸ್ಸಾಂ ಸಿಎಂ ಅವರ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಆದರೆ ಅವರು ಯಾವಾಗ ಓಡಿಸ್ತಾರೆ, ಹೇಗೆ ಓಡಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದಂತೂ ಸತ್ಯ, ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗ್ತದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೃಣಾಲ್ ಹೆಬ್ಬಾಳ್ಕರ್, ಕಾಂಗ್ರೆಸ್ ಯುವ ಮುಖಂಡರು. ಜನಸೇವೆಯೇ ನಮ್ಮ ಗುರಿ. ಸಿದ್ದುಗೌಡ ಪಾಟೀಲ್, ಶಾಸಕರು, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ. ವಿಕಸಿತ ಭಾರತ ನಮ್ಮ ಸಂಕಲ್ಪ. ಆಸಿಫ್ ಸೇಠ್, ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸಮೃದ್ಧ ಬೆಳಗಾವಿ ನಮ್ಮ ಗುರಿ. ರಫೀಕ್ ದರ್ಬಾರ್, ಜನನಾಯಕ, ಭಾರತದ ಅಭಿವೃದ್ಧಿ ನಮ್ಮ ಗುರಿ. ಧೀರಜ್ ಮುನಿರಾಜು, ಶಾಸಕರು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ನನಸಾಗುತ್ತಿದೆ ದೊಡ್ಡಬಳ್ಳಾಪುರದ ಕನಸು. ರಘುಚಂದನ್, ಬಿಜೆಪಿ ಯುವ ಮುಖಂಡ. ನವಚಿತ್ರದುರ್ಗ ನಿರ್ಮಾಣವೇ ನಮ್ಮ ಕನಸು. ಆರೋಗ್ಯ ಆಧಾರ ಹಾಸ್ಪಿಟಲ್, ಗೋಕಾಕ್, ಘಟಪ್ರಭಾ, ಮೂಡಲಗಿ. ನಿಮ್ಮ ಆರೋಗ್ಯ ನಮ್ಮ ಬಾಧ್ಯತೆ. ಅರುಣ್ ಕುಮಾರ್ ಎಂವೈ ಪಾಟೀಲ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರು ಮತ್ತು HKE ಸೊಸೈಟಿ ನಿರ್ದೇಶಕರು, ಕಲಬುರಗಿ. ನವ ಕಲಬುರಗಿ ಕಟ್ಟೋಣ ಬನ್ನಿ.